ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮನೆ ಅಡುಗೆ. ಎಸ್, ಈಗ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂದರೆ ಮಾನಸ್ ಅವರು ಮತ್ತೊಂದು ರೆಸಿಪಿ ಮಾಡುವುದರ ಮುಖಾಂತರ ಮುಂದುವರಿಸಬೇಕು. ಸೊ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಮಸಾಲಾ ಮಿರ್ಚಿ. ಎಸ್, ನಾವು ಮಿರ್ಚಿಲಿ ಬಜ್ಜಿ ತಿಂದಿದ್ದೀವಿ. ಇದೇನೋ ಸ್ಪೆಷಲ್ ಮಸಾಲಾ ಮಿರ್ಚಿ. ಸೊ ನಾನು ಸಮಯನ ಹಾಳು ಮಾಡಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ದಯವಿಟ್ಟು ಪ್ಲೀಸ್. ಸಾಮಾನ್ಯವಾಗಿ ಮೆಣಸಿನಕಾಯಿ ಅಂತ ಹೇಳಿದ್ರೆ ಎಲ್ಲರಿಗೂ ಮಿರ್ಚಿ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ನಾನು ಇದೇ ಮೆಣಸಿನಕಾಯಿನ ಯೂಸ್ ಮಾಡಿಕೊಂಡು ಹೊಸ ಡಿಶ್ನ ಹೇಳ್ಕೊಡ್ತೀನಿ. ಆ ಡಿಶ್ಶು ಏನು ಅಂತ ನಿಮಗೆ ಆದಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲನೇದಾಗಿ ಬೋಂಡಾ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದಿಟ್ಟಿರೋ ತೆಂಗಿನ ತುರಿ, ಪುಟಾಣಿ, ಕಾಳುಮೆಣಸು, ಎಣ್ಣೆ, ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ, ಕರಿಬೇವಿನ ಸೊಪ್ಪು, ನಿಂಬು. ಮೆಣಸಿನಕಾಯಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಮೊದಲಿಗೆ ಉದ್ದ ಇರೋ ಮೆಣಸಿನಕಾಯಿನ ತಗೊಂಡು ಮಧ್ಯಕ್ಕೆ ಹೀಗೆ ಕಟ್ ಮಾಡ್ಕೊಳ್ಳಿ. ಒಳಗಡೆ ಇರೋ ಬೀಜನ ತೆಕ್ಕೊಳ್ಬೇಕು. ಈ ಥರ ಬೀಜ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಾಗಿದೆ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ಹುರಿಗಡ್ಲೆ, ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಇಂಗು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ ಹುರ್ಗಡ್ಲೆನ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಈರುಳ್ಳಿ, ಹೆಚ್ಚಿಟ್ಟಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ಅರ್ಧ ನಿಂಬು, ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಾದರೆ, ಇಲ್ಲ ಎಣ್ಣೆನೂ ಹಾಕ್ಕೊಳ್ಬೋದು. ತುಂಬ ನೀರಾಗೋದು ಬೇಡ, ಚೂರು ನೀರು ಹಾಕ್ಕೊಳ್ಳಿ. ಇದೀಗ ರೆಡಿ ಇದೆ. ಇದನ್ನು ಮಧ್ಯ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಒಳಗಡೆ ತುಂಬ್ಕೋಬೇಕು. ಹಿಂಗೆ ಭಾಗ ಮಾಡಿಕೊಂಡು ಈ ಥರ ತುಂಬ್ಕೊಳ್ಳಿ. ಚೆನ್ನಾಗಿ ತುದಿಗೆಲ್ಲ ಹಾಕ್ಕೊಳ್ಳಿ. ಒಳಗಡೆ ಎಲ್ಲ ಹಾಕೊಳ್ತಾ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ. ಈಗ ಈ ಮಿಶ್ರಣವನ್ನು ಮೆಣಸಿನ್ಕಾಯಿಗೆ ಹಾಕ್ಕೊಂಡಿದ್ದೀನಿ. ತವ ಇಟ್ಟಿದ್ದೀನಿ, ತವ ಕಾದಿದೆ. ಎಣ್ಣೆ ಹಾಕ್ಕೊಂಬಿಡೋಣ. ಒಂದೊಂದೇ ಮೆಣಸಿನ್ಕಾಯಿನ ಹೀಗೆ ತವ ಮೇಲೆ ಇಡಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋದು. ಮೆಣಸಿನ್ಕಾಯಿ ಒಳಗಡೆ ಹಾಕಿರೋ ಪುಟಾಣಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಮಿರ್ಚಿ ಈಗ ಚೆನ್ನಾಗಿ ಬೆಂದಿದೆ, ತೆಕ್ಕೊಳ್ತಾ ಇದ್ದೀನಿ. ಮಿರ್ಚಿ ಈಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮೇಲ್ಗಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಮಸಾಲಾ ಮಿರ್ಚಿ ರೆಡಿಯಾಗಿದೆ. ಎಸ್, ಮಾನಸ ನಮಗೆ ಹೇಳಿದರು ಏನೋ ಒಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ.
ಸ್ಪೆಷಲಾಗಿ ರೆಡಿಯಾಗಿದೆ, ನೋಡಿದ್ರೆ ಗೊತ್ತಾಗ್ತದೆ ಇದು ತುಂಬ ಸ್ಪೆಷಲಾಗಿ ರೆಡಿಯಾಗಿದೆ. ಸೊ ಯೂಶ್ವಲಿ ಬಜ್ಜಿ ನಾವು ತಿಂದಿದ್ದೀವಿ ಈ ಮೆಣಸಿಕಾಯಲ್ಲಿ. ಸೊ ಈಗ ಮೆಣಸಿಕಾಯಿಗೆ ಏನು ಬೇರೆ ಥರದ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಅಂತ ಕೇಳೋಣ, ಏನಿದು? ಮಸಾಲಾ ಮಿರ್ಚಿ. ಎಸ್, ಇದಕ್ಕೊಂದು ಬ್ಯೂಟಿಫುಲ್ ನೇಮ್ ಇದೆ, ಮಸಾಲಾ ಮಿರ್ಚಿ ಅಂತ. ಸೊ ಸಖತ್ತಾಗಿದೆ, ನೋಡೋಕ್ಕೇನೋ ಸೂಪರ್ ಆಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಸೊ ಇದನ್ನು ಖಾಲಿ ಮಾಡೋದಕ್ಕೆ ನನಗೆ ಟೈಮ್ ಬೇಕು ಅಂದರೆ ನೀವೇನು ಮಾಡಬೇಕು, ಒಂದು ಪುಟ್ಟ ಬ್ರೇಕ್ ತಗೋಬೇಕು. ಒಂದು ಬ್ರೇಕ್. ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.